Dear students, today let us learn about natural resources. So, what is natural resources? We see various kinds of living things, non-living things around us. So, these things that occur in nature and that are useful to us are called natural resources. ಕೆಲವೊಂದು ವಸ್ತುಗಳು ನಮಗೆ ಪರಿಸರದಲ್ಲಿ ಸಿಗುತ್ತೆ, ಹಾಗೆ ಅವು ನಮಗೆ ಯೂಸ್ಫುಲ್ ಆಗಿರುತ್ತೆ. ಅಂತಹ ವಸ್ತುಗಳನ್ನು ನಾವು ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ. ಆಸ್ ಐ ಸೆಡ್, ನ್ಯಾಚುರಲ್ ರಿಸೋರ್ಸಸ್ ಆರ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಅಂದರೆ ಜೀವ ಇರುವಂತಹ ವಸ್ತುಗಳು ಹಾಗೆ ಜೀವ ಇಲ್ಲದೇ ಇರುವಂತಹ ವಸ್ತುಗಳು. ಎಕ್ಸಾಂಪಲ್ ಫಾರ್ ಲಿವಿಂಗ್ ಥಿಂಗ್ಸ್ ಆರ್ ಫಾರೆಸ್ಟ್, ಅನಿಮಲ್, ಎಟ್ಸೆಟ್ರಾ. And example for non-living things are soil, water, fossil fuel, etc. So, fossil fuel is derived from remains of decayed dead organisms over long period of time. ಸೊ ಹಲವಾರು ವರ್ಷಗಳ ಹಿಂದೆ ಸತ್ತು ಹೋಗಿರುವಂತಹ ಆರ್ಗ್ಯಾನಿಸಮ್ಸ್ ಇಂದ ಆಗಿರುವಂತಹ ಫ್ಯೂಯಲ್ಸ್ನ ನಾವು ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪೆಟ್ರೋಲಿಯಂ, ಕೋಲ್, ಎಟ್ಸೆಟ್ರಾ. Natural resources can be classified into two types. First one is renewable natural resources and non-renewable natural resources. So again, renewable natural resources can be classified into two types: inexhaustible resources and exhaustible resources. So now we will be studying about renewable natural resources and its classification. So first one is renewable natural resources. Andre some natural resources get replenished in nature easily. ಅಂದರೆ ಕೆಲವೊಂದು ನ್ಯಾಚುರಲ್ ರಿಸೋರ್ಸ್ಗಳು ನೇಚರಲ್ಲಿ ಈಸಿಯಾಗಿ ರೀಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅಂಥವನ್ನ ನಾವು ರಿನ್ಯೂವೇಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ರೀಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ವೈಲ್ಡ್ ಲೈಫ್ ರೀಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ವಿ ನೋ ದ್ಯಾಟ್ renewable resources can be classified into two types. First one is inexhaustible resources. These resources are continuously available for use. ಈ ರಿಸೋರ್ಸ್ಗಳು ನಮಗೆ ಕಂಟಿನ್ಯೂಸ್ ಆಗಿ ಅವೈಲೇಬಲ್ ಇರುತ್ತೆ, ನಾವು ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಎಟ್ಸೆಟ್ರಾ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ exhaustible resources. So these resources may get depleted by continuous use. ಈ ರಿಸೋರ್ಸ್ಗಳು ನಾವು ಕಂಟಿನ್ಯೂಸ್ ಯೂಸ್ ಮಾಡ್ತಾ ಇದ್ದಂಗೆ ಇವು ಅಳಿದು ಹೋಗ್ಬೋದು. ಅಂತಹ ರಿಸೋರ್ಸ್ಗಳನ್ನು ಎಕ್ಸಾಸ್ಟಿಬಲ್ ರಿಸೋರ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಫಾರೆಸ್ಟ್, ವೈಲ್ಡ್ ಲೈಫ್, ಎಟ್ಸೆಟ್ರಾ. ಫಾರೆಸ್ಟ್, ವೈಲ್ಡ್ ಲೈಫ್ಗಳನ್ನು ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದರೆ ಅವು ಅಳಿದು ಹೋಗೋ ಚಾನ್ಸಸ್ ಇರುತ್ತೆ. ಅದು ಮತ್ತೆ ರಿನ್ಯೂ ಆಗೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ದ ನೆಕ್ಸ್ಟ್ ಒನ್ ಈಸ್ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್. ದೀಸ್ ರಿಸೋರ್ಸಸ್ ಕ್ಯಾನ್ ನಾಟ್ ಬಿ ರಿಪ್ಲೆನಿಶ್ಡ್ ಒನ್ಸ್ ಡಿಪ್ಲೀಟೆಡ್. ಈ ರಿಸೋರ್ಸ್ಗಳು ಒಂದು ಸರಿ ಖಾಲಿ ಆಯಿತು, ಒಂದು ಸರಿ ಮುಗ್ದೋಯ್ತು ಅಂದರೆ ಇದನ್ನು ಮತ್ತೆ ರಿಪ್ಲೆನಿಶ್ಡ್ ಮಾಡೋದಕ್ಕೆ ಆಗೋದಿಲ್ಲ, ಮತ್ತೆ ರಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಸೊ ದೋಸ್ resources are called non-renewable resources. For example, fossil fuels, minerals, etc. As I said, fossil fuels are formed by dead organisms over long period of time, even billion of years ago. ಹಲವಾರು ವರ್ಷಗಳ ಹಿಂದೆ ಡೆಡ್ ಆರ್ಗ್ಯಾನಿಸಮ್ ಇಂದ ಫಾರ್ಮ್ ಆಗಿರುವಂತಹ ಫ್ಯೂಯಲ್ಸ್ನ ನಾವು ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತೀವಿ.